ಮತ್ತು ಮುಖ್ಯವಾಗಿ ನಮಗೆ ಈ ವಿಚಾರದಲ್ಲಿ ಯಾವಾಗ ನಮಗೆ ಆಚೆ ಬರುತ್ತೋ ನಮಗೆ ಏನು ರಿಯಾಕ್ಷನ್ ಆಗುತ್ತೆ ನಮಗೆ ಗೊತ್ತಿಲ್ಲ. ನಿಜ ಹೇಳ್ಬೇಕು, ನೀವು ಒಂದು ನಾಲ್ಕೈದು ಹೆಸರು ಹೇಳಿದ್ರಿ, ಅವ್ರು ಪ್ರತಿಯೊಬ್ಬರು ಏನೇನು ಹೇಳಿದ್ರೆ ನನಗೆ ಗೊತ್ತಿಲ್ಲ. ಬಟ್ ಒಂದಂತೂ ನಿಜ, 4-5 ಹೆಸರು ಬಂದರೆ ನಮಗೆ ನಿಜವನ್ನು ಹೇಳೋದು 4,000 ಹೆಸರುಗಳಿರ್ತವೆ, ಬರೋದೇ 4 ಹೆಸರುಗಳು. ಸೊ ಇವಾಗ ಆ 4 ಹೆಸರು ಬರಬೇಕು ಅಂತ ನಮ್ಮ ಉದ್ದೇಶ ಅಲ್ಲ, ಯಾವುದೂ ಬರದೇ ಇದ್ರು ಅದು ಸರಿಪಡಿಸಿದ್ರೆ ನಮ್ಗೆ ಅದೇ ಉತ್ತಮ. ಆದರೆ ಎಷ್ಟೋ ಸರಿ ಏನೇನೋ ಆ್ಯಕ್ಷನ್ಗೆ ರಿಯಾಕ್ಷನ್ ಆಗ್ಬೋದು, ಬಟ್ ಅದು ನಮ್ಮ ಗುರಿ ಅಲ್ಲ. ಅದಕ್ಕೆ ನಮಗೆ ನಾವು ಒಂದು ಇವ್ರ ಮೇಲೆ ತಪ್ಪು ಅವ್ರ ಮೇಲೆ ತಪ್ಪು ಅಂತ ಹೇಳೋದಕ್ಕಿಂತ ಇದನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸ್ಬೇಕು, ಜಾಗೃತಿ ಮೂಡಿಸ್ಬೇಕು. ಇವತ್ತಿನ ದಿನ ನಮಗೆ ಭಾಳ ಜನ ಮಹಿಳೆಯರು ಯಾರು ಹೊಸಬರಾಗಿ ಸೇರ್ತಾ ಇದ್ದಾರೆ, ಅವರೆಲ್ಲ ಒಂದು ಗಟ್ಟಿ ಧ್ವನಿಯಿಂದ ಅವ್ರ ಹಕ್ಕುಗಳು ಗೊತ್ತಾಡ್ಕೊಂಡು ಇದನ್ನು ಯಾವುದೇ ಕಾರಣಕ್ಕೂ ನಾನು ಬಗ್ಗಲ್ಲ, ಇದಕ್ಕೆ ನಾನು ಕೂಡ ಇದನ್ನು ಯಾರು ಇದನ್ನು ಮಾಡೋಕ್ಕೆ ಹೋದರೆ ನಾನು ಕೂಡ ಒಂದು ದಿಟ್ಟ ನಿಲುವಿಂದ ನಿಂತ್ಕೊತೀನಿ ಅನ್ನೋ ಒಂದು ಎದೆಗಾರಿಕೆ ನಮ್ಮ ಫೈರ್ ಸಂಸ್ಥೆಯ ಎಷ್ಟೋ ಹೋರಾಟಗಾರತಿಯರಿಂದ ಸ್ಫೂರ್ತಿಗೊಂಡು ಇವರೆಲ್ಲ ಮಾಡಿದ್ದಾರೆ. ಸೊ ನಮಗೆ ಇದೆಲ್ಲ ಭಾಳ ಒಳ್ಳೆ ಬೆಳವಣಿಗೆ. ಈ ಪುರುಷ ಪ್ರಧಾನ ವ್ಯವಸ್ಥೆ ಹೇಳ್ತೀನಿ ಮಂಗಳ ಅವರೇ, ಈ ಪುರುಷ ಪ್ರಧಾನ ವ್ಯವಸ್ಥೆ ಅರ್ಥ ಮಾಡಿಕೊಂಡು ಅದರ ತಕ್ಕಂತೆ ನ್ಯಾಯ ಒದಗಿಸೋಕ್ಕೆ ಚಿತ್ರರಂಗದ ಸೋ ಕಾಲ್ಡ್ ಬಾಕ್ಸ್ ಆಫೀಸ್ ಸ್ಟಾರ್ಗಳು, ಹೀರೋಗಳು, ಕಮರ್ಷಿಯಲ್ ಆಗಿರೋರು, ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್, ಫಿಲ್ಮ್ ಚೇಂಬರ್ಗೆ ಯಾವ ಗಂಧ ಗಾಳಿಗೆ ಗೊತ್ತಿಲ್ಲ, ಇವ್ರಿಗೆ ಯಾವ ಅದ್ರ ಬಗ್ಗೆ ತಿಳುವಳಿಕೆನೂ ಇಲ್ಲ, ಅದನ್ನ ಒಂಥರ ಸೂಕ್ಷ್ಮತೆ ಅರ್ಥ ಮಾಡ್ಕೊಳ್ಳಲ್ಲ. ಅದನ್ನು ಬಿಟ್ಟು ನಾನು ಅವಾಗಲೂ ಕೂಡ 2017-18 ನಾವು ಫೈರ್ ಸಂಸ್ಥೆ ಕಟ್ಟಿದಾಗ ಯಾವ ಥರ ಲೈಂಗಿಕ ಕಿರುಕುಳ ವಿಚಾರ ಇದೆ ನಾವು ನೋಡ್ಕೊತೀವಿ ಅಂತ ನಾವು ಹೋಗಿ ಮಾತಾಡಿದ್ವಿ. ಯಾಕಂದರೆ ನಮ್ಗೆ ಅದಕ್ಕಿಂತ ಅದೇ ಟೈಮ್ನಲ್ಲಿ ಎಷ್ಟೋ ಮಹಿಳೆಯರು ಅಲ್ಲಿ ಹೋಗಿ ನಮ್ಗೆ ಕಿರುಕುಳ ಆಗಿದೆ ಅಂತ ಹೋದಾಗ ಅಲ್ಲಿ ಏನಾಗ್ತಾ ಇತ್ತು ಅಂದರೆ ಇವರೆಲ್ಲ ಅವನ್ನ ಹೀಯಾಳ್ಸೋರು ಎಷ್ಟೋ ಸರಿ, ಅಥವಾ ಇಲ್ಲ 50-50 ಮಾಡಿ ನೀವು ತಪ್ಪು ಮಾಡಿದಾರೆ ಅವರು ತಪ್ಪು ಮಾಡಿದ್ದಾರೆ ಅನ್ನೋ ಒಂದು ರೀತಿ ಮಾಡಿಬಿಟ್ಟು ಮುಚ್ಚಾಕ್ಬಿಡೋರು. ನಾವು ಹಂಗೆ ನೋಡೋಕ್ಕಾಗಲ್ಲ. ನಾವು ಒಂದು ರೀತಿ ನ್ಯಾಯ ಒದಗಿಸೋಕ್ಕೆ ಒಂದು ಕಾಳಜಿಯಿಂದ ಅರ್ಥ ಮಾಡ್ಕೋಬೇಕು ಈ ವ್ಯವಸ್ಥೆ ಅನ್ನೋದು. ಸೊ ಸಿನಿಮಾ ನಾನು ಎಷ್ಟು ಸಲ ಇವ್ರು ನೋಡಿದ್ದೀನಿ, ಕೆಲವ್ರು ಮಾತಾಡಿದ್ದೀನಿ ತಮಿಳಲ್ಲಿ, ಅವ್ರು ಏನು ಮಾತಾಡಿದ್ದಾರೆ ಅಂದರೆ ಮಹಿಳೆಯರಿಗೆ ಇಂಥ ಒಂದು ಕಾಂಪ್ರಮೈಸ್ ಅಡ್ಜಸ್ಟ್ ಮಾಡಬೇಕು ಅಂತ ಹೇಳಿದಾಗ ನಿಮಗೆ ಒಂದು ಚಪ್ಪಲಿ ತೊಗೊಂಡು ಕಪಾಳಕ್ಕೆ ಬಾರಿಸೋ ಒಂದು ಧೈರ್ಯ ಇರಬೇಕು. ನೋಡಿ, ಮಹಿಳೆಯರ ಮೇಲೆ ಹೊಣೆಗಾರಿಕೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅವ್ರಿಗೆ ಧೈರ್ಯ ಇಲ್ಲ ಅಂತ ಹೇಳೋದಲ್ಲ, ಅವರ ಧೈರ್ಯನ ಕಪಾಳಕ್ಕೆ ಹೊಡೆದು ಚಪ್ಪಲಿನಲ್ಲಿ ಏಟು ಹೊಡೆದು ಧೈರ್ಯ ತೋರಿಸೋದು ಅಲ್ಲ. ನೀವು ಈ ಅನ್ಯಾಯದ ವ್ಯವಸ್ಥೆಯಲ್ಲಿ ಏನೇನು ಸಮಸ್ಯೆ ಇದೆ ಅರ್ಥ ಮಾಡಿಕೊಂಡು ಯಾರ್ಯಾರು ಇದನ್ನು ಮಾಡ್ತಾ ಇದ್ದಾರೆ ಅದನ್ನು ಕಿತ್ತಾಕ್ಬೇಕು ಹೊರತು ಮಹಿಳೆಯರ ಮೇಲೆ ಅವ್ರು ತಪ್ಪು ಹೇರೋದು, ಒಂದು ವಿಕ್ಟಮ್ ಬ್ಲೇಮಿಂಗ್ ಮಾಡಬಾರ್ದು. ಸೊ ಇದನ್ನ ಸೂಕ್ಷ್ಮತೆಗಳಿಂದ ನಾವು ಅದಕ್ಕೆ ಹೇಳ್ತೇವೆ ಮಂಗಳೂರೇ, ನಮಗೆ ಲಿಂಗ ಸಮಾನತೆ ಕ್ಲಾಸಸ್ಗಳು ಬೇಕು. ಪ್ರತಿಯೊಬ್ಬ ಮಕ್ಕಳಿಗೆ ಈಗ ಲಿಂಗ ಸಮಾನತೆ ವಿಚಾರಗಳು ದೊಡ್ಡದಾಗಿ ಬರಬೇಕು. ಪಿನರಾಯಿ ವಿಜಯನ್ ನಾವು ಮುಂಚೆ ನೋಡಿ ಅವರು ಲಿಂಗ ಸಮಾನತೆ ಕ್ಲಾಸಸ್, ಡೌರಿ ವಿಚಾರಗಳೆಲ್ಲ ಕೆಲಸ ಮಾಡಿದ್ದಾರೆ. ಅದಕ್ಕೆ ಆ ಸರ್ಕಾರ ಎಲ್ಲೋ ಒಂದು ಕಡೆ ಇಂಥ ಒಂದು ಹೇಮಾ ಕಮಿಟಿ ರಿಪೋರ್ಟ್ ಮಾಡೋಕ್ಕೆ ಒಂದು ರೀತಿ ಮನಸ್ಥಿತಿ ಇತ್ತು ಅವ್ರಿಗೆ. ಆದರೆ ನಮ್ಮ ಸರ್ಕಾರಗಳು ಅವರು ಭಾಳ ಬಣ್ಣದ ಭಾಷಣಗಳು ಮಾಡ್ತಾರೆ. ಬನ್ನಿ ನೀವು ಲಿಂಗ ಸಮಾನತೆಯ ಪಾಠಗಳ ಜೊತೆ ನಮಗೂ ಕೂಡ ಒಂದು ಕಮಿಟಿ ರಿಪೋರ್ಟ್, ಹೈಕೋರ್ಟ್ ಜಡ್ಜ್, ಸುಪ್ರೀಂ ಕೋರ್ಟ್ ಜಡ್ಜ್ ರಿಪೋರ್ಟ್ ತಗೊಂಡ್ಬನ್ನಿ, ನಮ್ಗೆ ಅದರ ತಕ್ಕಂತೆ ಸ್ವಚ್ಛಗೊಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಹೇಮಾ ಕಮಿಟಿ ಅಂತೆ ಒಂದು ಕಮಿಟಿ ರಚನೆ ಮಾಡಿದ್ರೆ ಅಂದರೆ ನಿಮ್ಮ ಫೈರ್ ಅಂಡರಲ್ಲೇ, ಯಾಕಂದರೆ ನೀವೇ ಈಗ ಮನವಿ ಮಾಡ್ತಿರುವಂಥದ್ದು ಮುಖ್ಯಮಂತ್ರಿಗಳಿಗೆ, ರಚನೆ ಮಾಡಿದ್ರೆ ನಿಮ್ಮ ಬೆಂಬಲ ಇರುತ್ತಾ, ನಿಮ್ಮ ಒಪ್ಪಿಗೆ ಇದೆಯಾ ಅದಕ್ಕೆ ಎಲ್ರದ್ದು ಅಂತ? ಅದು ನಮ್ಮ ಫೈರ್ ಅಡಿಯಲ್ಲಿ ಬರೋದು ಪ್ರಶ್ನೆ ಬರಲ್ಲ. ಅದು ಏನು ಬರುತ್ತೆ ಅಂದರೆ ಅದು ಸರ್ಕಾರದ ಅಡಿಯಲ್ಲಿ ಮಾಡಬೇಕು. ಅದು ಜಡ್ಜು, ಸರ್ಕಾರ ಅದನ್ನು ಆ್ಯಕ್ಷನ್ ತಗೋಬೇಕು, ಸರ್ಕಾರ ಅದನ್ನು ಮಾನಿಟರ್ ಮಾಡಬೇಕು. ನಾವು ಫೈರ್ ಸಂಸ್ಥೆನಲ್ಲಿರೋ ಯಾರು ಬೇಕೋ ನಾವೆಲ್ಲ ಬೇಕಾದರೆ ನಾವು ಅದಕ್ಕೆ ಸಲಹೆ ಕೊಡ್ಬೋದು. ಅದಕ್ಕೆ ಯಾವುದಾದ್ರೂ ನಮಗೂ ಕೂಡ ನಾವು ಏನಾದ್ರು ಕಾಂಟ್ಯಾಕ್ಟ್ ಬೇಕಿದ್ರೆ ಸಿನಿಮಾದಾಗ ನಾವು ಕೂಡ ಸಹಾಯ ಮಾಡ್ಬೋದು. ನಾವು ಖಂಡಿತ ನಾವು ಇದ್ದೇ ಇರ್ತೀವಿ. ಅಲ್ಲೊಬ್ರು ನಟಿ ಇದ್ದಾರೆ ಹೇಮಾ ಕಮಿಟಿಯಲ್ಲಿ. ಹೌದೌದು, ಒಬ್ರು ನಟಿ ಇದ್ದಾರೆ. ನಮಗೂ ಕೂಡ ಅಂಥವ್ರು, ಅಂಥ ತಿಳುವಳಿಕೆ ಇರೋರು, ವಿಚಾರ ಅರ್ಥ ಮಾಡ್ಕೊಂಡಿರೋರು, ಇಡೀ ಅನ್ಯಾಯದ ವ್ಯವಸ್ಥೆ, ಪುರುಷ ಪ್ರಧಾನ ವ್ಯವಸ್ಥೆ ವಿರುದ್ಧ ನಿಂತ್ಕೊಂಡಿರೋ ಭಾಳ ಜನ ನಮ್ಮ ಗ್ರೂಪ್ನಲ್ಲೂ ಇದ್ದಾರೆ. ಅವರೆಲ್ಲ ಎಲ್ಲ ದೊಡ್ಡ ಸೂಪರ್ ಸ್ಟಾರ್ಗಳು ಅಂತ ಅಲ್ಲ, ಬಟ್ ಅವರೆಲ್ಲ ಸೂಪರ್ ಸ್ಟಾರ್ ಆಲೋಚನೆಗಳಿದೆ. ಸೂಪರ್ ಸ್ಟಾರ್ ಬಾಕ್ಸ್ ಆಫೀಸ್ನಲ್ಲೂ ನಿಜವಲ್ಲ ಸೂಪರ್ ಸ್ಟಾರ್ ಆಲೋಚನೆಗಳಿರೋದು ನಮ್ಮ ಮುಖ್ಯ. ಸೊ ಆ ರೀತಿ ಬದುಕೊಂಡು ನಮ್ಮ ಜೊತೆ ಇದ್ದಾರೆ. ಸೊ ನಮಗೆ ಅವರನ್ನು ತೊಗೊಂಡು ಅವ್ರಿಗೆ ಏನಾದರೂ ಹೆಲ್ಪ್ ಆದರೆ ನಾವು ಖಂಡಿತ ಮಾಡೋಕ್ಕೆ ರೆಡಿ ಇದ್ದೀವಿ. ಬಟ್ ನಮ್ಮ ಸರ್ಕಾರದಿಂದ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಮತ್ತು ಈ ಯಾರ್ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮಹಿಳಾ ಮತ್ತು ಮಕ್ಕಳ ಇಲಾಖೆ, ಮತ್ತು ಯಾರ್ಯಾರು ಈ ಕಾಂಗ್ರೆಸ್ನಲ್ಲಿರೋರು ಈ ಅಧಿಕಾರದಲ್ಲಿ ನೀವೆಲ್ಲ ಒತ್ತಡ ಹಾಕ್ಬಿಟ್ಟು ನೀವು ನಮ್ಮ ಮಾಡಿಸ್ಕೊಡಿ. ಇದು ಮುಂದೇನೂ ಒಳ್ಳೇದಾಗತ್ತೆ, ಮುಂದಿನ ಪೀಳಿಗೆನೂ ಒಳ್ಳೇದಾಗತ್ತೆ. ನಮ್ಮ ಚಿತ್ರರಂಗದಲ್ಲಿ ನಿಜವಾದ ಪ್ರತಿಭಾವಂತರು ಮಹಿಳೆಯರು, ಬರಹಗಾರತಿಗಳು, ನಟಿಯರು ಮತ್ತು ತಂತ್ರಜ್ಞರು ಎಲ್ಲ ಒಂದು ರೀತಿ ಕ್ಷೇತ್ರಗಳು, ನಿರ್ದೇಶಕರು, ನಿರ್ಮಾಪಕರು ಎಲ್ಲರೂ ಬರೋಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ.